ಈಗ ಚಿನ್ನಯ್ಯನಿಗೂ ನಿಮಗೂ ಹೇಗೆ ಸಂಪರ್ಕ ಆಯ್ತು, ಯಾವಾಗ ಸಂಪರ್ಕ ಆಗಿರೋದು? ಏಪ್ರಿಲ್ ತಿಂಗಳಲ್ಲಿ ನನಗೆ ಅವನ್ನ ಕರ್ಕೊಂಡು ಬನ್ನಿ ಅಂತ ಹೇಳೋ ಸ್ಯಾಟಲೈಟ್ ಬಸ್ನ ಅಲ್ಲಿಂದ ಕರ್ಕೊಂಡು ಹೋಗಿ ವಕೀಲ ಹತ್ರ ಬಿಟ್ಟರು. ಯಾರು ಸರ್ ಕರ್ಕೊಂಡು ಬನ್ನಿ ಅಂತ ಹೇಳಿ? ಗಿರೀಶ್ ಮಠನವರು ಹೇಳಿದ್ರು ಕರ್ಕೊಂಡು ಬನ್ನಿ ವಕೀಲ ಹತ್ರ ಬಿಡಿ ಅಂತ. ವಕೀಲ ಹತ್ರ ಕರ್ಕೊಂಡು ಬಿಟ್ಟೆ ಸರ್. ಆ ನಂತರ ಸಾಯಂಕಾಲ ಆಗಿಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ ರೂಮ್ ಮಾಡಿಕೊಡೋಣ ಅಂತೇಳಿ ನಾನು ಹೇಳಿದೆ. ಅವಾಗ ಕೇಳ್ತಾ ಇದ್ದ ಏನು ವಿಷಯ ಅಂತ. ಆವಾಗ ಹೇಳಿದ್ರು ಇಲ್ಲ ನಾನು ರೂಮ್ ಮಾಡಿಕೊಟ್ರೆ ಮತ್ತೆ ನಾನು ಅಲ್ಲಿರಬೇಕು, ಬೇಡ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಒಬ್ಬ ತಾನೇ ಏನು ತೊಂದರೆ ಇಲ್ಲ ಅಂತ ಅದು ಕರ್ಕೊಂಡು ಹೋಗಿದ್ದೆ ಸರ್. ಊಟ ಹಾಕಿದ್ದೀನಿ. ಹೌದು. ನಿಮ್ಮ ಮನೆಗೆ ಬರುವಂಥ ಟೈಮಲ್ಲಿ ಚಿನ್ನಯ್ಯನ ಹತ್ರ ಆ ಬುರುಡೆ ಇತ್ತ? ಇಲ್ಲ, ಅವ 2 ಅಲ್ಲ 3 ಸಾರಿ ಎಲ್ಲ ಬರುವಾಗ ಡೆಲ್ಲಿ ಹೋಗ್ಬೇಕಿತ್ತು, ಆವ ತಂದಿದ್ದ. ಹೌದು. ಈಗ ಬುರುಡೆ ಎಲ್ಲೆಲ್ಲೇ ಸುತ್ತಾಡಿದೆ ನಿಮ್ಮ ಜೊತೆ? ಇಲ್ಲ, ಎಲ್ಲೂ ಸುತ್ತಾಡಿಲ್ಲ. ಅಲ್ಲಿಂದ ಮನೆ ಹತ್ರ, ಮನೆ ಹತ್ತಿಂದ ಡೆಲ್ಲಿಯಿಂದ ಮಹೇಶನ ಮನೆಗೆ. ಹೌದು. ಆ ಬುರುಡೆ ಇಟ್ಬಿಟ್ಟು ಯಾವುದೇ ಷಡ್ಯಂತ್ರ ಅಲ್ಲ. ಅದು ತಂದರು, ಅವ ತಂದರು. ಏನಂತ ಹೇಳಿದ್ರೆ ನಮಗೆ ಯಾರಿಗೆ ನಂಬಿಕೆ ಇಲ್ಲೋ ನಾವೇ ತರ್ತೀವಿ ಅಂತೇಳಿ ಅವರು ಮತ್ತು ಆ ಗಿರೀಶನ ಅವತ್ತು ಯಾವತ್ತು ಗೊತ್ತಿಲ್ಲ 1 ವರ್ಷ 2 ವರ್ಷ ಹಿಂದೆ ತೆಗೆದಿಟ್ರು ಅಂತ. ಆನಂತರ ಇವಾಗ ಇದಕ್ಕೆ ಖಾತ್ರಿಪಡಿಸ್ಬೇಕಲ್ಲ ಹೌದಾ ಅಲ್ವಾ ಅಂತ, ಅದಕ್ಕೋಸ್ಕರ ಡೆಲ್ಲಿಗೂ ತಗೊಂಡೋಗ್ಲಿಕ್ಕೆ ತಗೊಂಡೋಗಿರೋದು. ಹೌದು ಸರ್. ಈಗ ಚಿನ್ನಯ್ಯ ನಿಮ್ಮ ಹತ್ರ ಏನು ಹೇಳಿದ? ಈಗ SIT ಅಧಿಕಾರಿಗಳ ಮುಂದೆ ಈ ಪ್ರಕರಣ ಸಂಬಂಧ ಏನು ಹೇಳ್ತಾ ಇದ್ದಾನೆ ಸರ್? ಚಿನ್ನಯ್ಯ ನನ್ನ ಹತ್ರ ಜಾಸ್ತಿ ನಾನು ಈ ವಿಷಯದಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ಒಂದೊಂದು ಮನಸ್ಸಂದರೆ ನಾನೇನ ಕೇಳಿದ್ರೆ ಅಷ್ಟೊತ್ತಿಗೆ ಗಿರೀಶನ್ನಿಗೆ ಹೇಳೋದು, ಆಮೇಲೆ ನನಗೆ ಏನಕ್ಕೆ ಅಂತ ಕೇಳೋದು. ಈ ರೀತಿಯ ಒಂದು ಸಂಚಲ ಮನಸ್ಸು, ಒಂದು ಗಟ್ಟಿ ಮನಸ್ಸಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವತ್ತು ಫಸ್ಟ್ ಸ್ಟಾರ್ಟಿಂಗ್ ಅಂತ ಕೇಳಿದೆ, ಆಮೇಲೆ ಅವತ್ತೇ ಬಿಟ್ಟಿದ್ದೀನಿ ನಾನು. ಅದಕ್ಕೆ ತಾನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನಿಂತಿರುವಾಗ ನನ್ನದೊಂದು ಫೋಟೋ ತೆಗಿದೆ, ನನ್ನ ದಾಖಲೆಗೆ ಅವನೊಂದು ಫೋಟೋ ತೆಗೆದು ಅದನ್ನು ಹೇಳ್ತಾನೆ. ಮತ್ತೆ ನನಗೆ ಬೈತಾರೆ. ನನಗೆ ಬೇಕು, ನಂದು ಇರೋದು ಬಡ್ಡಿವಾರದು SKDRP. ಅದರಲ್ಲಿ ತುಂಬ ಜನ ಕರ್ನಾಟಕ ಸತ್ತಿದ್ದಾರೆ. ಆ ವಿಷಯದಲ್ಲಿ RTI ತೆಗೆದೆಲ್ಲ ಮಾಡ್ತಾ ಇದ್ವಿ. ಅದು ದೊಡ್ಡ ಬಂಡಲ್ ಇತ್ತು, ಅದೆಲ್ಲ ನಿನ್ನೆ ಅದು SIT ಅವ್ರು ತಗೊಂಡು ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಈ ಕೆಲಸ ನಂದು ಸರ್. ನಮ್ಮ ಹೋರಾಟದಲ್ಲಿ ಎಲ್ಲವನ್ನೂ ನಾನೇ ಮಾಡ್ತೀನಿ, ಆ ಕೆಲಸ ಇಲ್ಲ. ಯಾರ್ಯಾರು ಏನಾಗುತ್ತೆ ಆ ಕೆಲಸ ಅವ್ರು ಮಾಡ್ತಾ ಇರೋದು. ಮತ್ತು ನೀನು ಅದನ್ನೇ ಮಾಡು, ನೀನು ಇದನ್ನೇ ಮಾಡು ಅದು ಹೇಳಲ್ಲ. ಆದಷ್ಟು ನಾನು ಕೆಲವೊಂದು ವಿಷಯ ಕೈ ಹಾಕಲ್ಲ. ನಾನು ಕೈ ಹಾಕಿಲ್ಲ, ನಾನು ದೊಡ್ಡವಂತ ಮುಂದೆ ಬರಬೇಕು ಅದು ಇಲ್ಲ. ನನ್ನ ಸೇವೆಯನ್ನು ಅದು ನಾನು ಮಾಡ್ತಾ ಇದ್ದೀನಿ ಸರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಂದ ಒತ್ತಾಯಪೂರ್ವಕವಾಗಿ ಏನಾದರೂ ಹೇಳಿಕೆ ನೀವು ಕೊಡಿಸಿದ್ದೀರಾ? ಇಲ್ಲ, ಯಾವುದು ಕೊಡಿಸಿಲ್ಲ. ಅವನು ಮಾತಾಡಲಿಕ್ಕೆ ಹೇಳಿದ್ನಲ್ಲ, ಮಾತಾಡ್ತಾ ಇಲ್ಲ ಅಂತ ನಾನು ಈಗ ಒತ್ತಾಯಪೂರ್ವ ಅವನಿಗೆ ಕೊಡಬೇಕು. ಮತ್ತೆ ಯಾಕೆ SIT ಅಧಿಕಾರಿ ಮುಂದೆ ಈ ಪ್ರಕರಣ ಉಲ್ಟಾ ಹೊಡಿತಿದ್ದಾರೆ ಅನ್ನುವಂಥ ಮಾತಿದೆ. ಅಲ್ಲ, ಉಲ್ಟಾ ಅಂದರೆ ಅವನ ಸ್ಟೇಟ್ಮೆಂಟ್ ಎಲ್ಲೂ ನಾನು ನೋಡಿಲ್ಲ, ನನಗೆ ಸಿಗೋಲ್ಲ. ತಮಗೇನೋ ಸಿಕ್ಕಿದರೆ ಒಂದು ಕಾಪಿ ಕೊಟ್ಟರೆ ನಾನು ನೋಡ್ತೀನಿ. ಅದು ಇದೆಯಾ? ಯಾರಿಗೂ ಕೊಟ್ಟಿಲ್ಲ ಸರ್, ಎಲ್ಲೂ ಕೊಟ್ಟಿಲ್ಲ ಸರ್. ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ನಮ್ಮ ಕಡೆಯಿಂದ ನಂದು ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್ ನಾನು. ಹೌದು. ಈಗ ಮುಂದೆ SIT ಅಧಿಕಾರಿ ತಮ್ಮನ್ನು ಕರೆದ್ರೆ ತಾವು ವಿಚಾರಣೆಗೆ ಹಾಜರಾಗ್ತೀವಿ? 100%. ಯಾವ ರಾತ್ರಿ ಕರೆಯಲ್ಲಿ ರವಕ್ಕೆ ಎದ್ದು ಹೋಗ್ಬಿಡ್ತೀನಿ ನಾನು. ಒಂದು 2 ಗಂಟೆ ಆದರೂ ಟೈಮ್, 2-3 ಗಂಟೆ ಟೈಮ್ ಕೊಟ್ಟರೆ ಸಾಕು, ಹೋಗ್ಬಿಡ್ತೀನಿ.